ಇಡೀ ಗಂಡ ಶಿವನನ್ನು ನಿಂದೆ ಮಾಡಿದ ಆ ದಿವಸ ಈ ಜಗತ್ ಬಂಡ ಶಿವನನ್ನು ಕೊಲ್ಲಬೇಕೆಂದು ತಕ್ಷಣವೇ ಕೈಲಾಸದಿಂದ ಭೂಲೋಕದತ್ತ ಬಂದು ಹೇ ದೇವ ರಚಿಸಿದ ಮರಣದ ಯಜ್ಞ ಕುಂಡ ಶಿವನನ್ನು ಸುಡಬೇಕೆಂದು ಆ ಯಜ್ಞ ಕುಂಡಕ್ಕೆ ದೇವಾನ್ ದೇವತೆಗಳನ್ನು ಕರೆಸಿದ, ಅಷ್ಟ ದಿಕ್ಪಾಲಕರನ್ನು ಕಾವಲಾಗಿರಿಸಿದ, ಋಷಿಮುನಿಗಳನ್ನು ಕರೆಸಿದ, ಶುಕ್ಲಾಚಾರ್ಯರನ್ನು ಕರೆಸಿದ. ಇಂತಾಗಲೇ ಆ ದಕ್ಷನ ಸಮಯದಲ್ಲಿ, ಆ ದಕ್ಷ ಬ್ರಹ್ಮನು ಮಾಡುವಂತ ಸಮಯದಲ್ಲಿ ನನ್ನ ಪುತ್ರಿಯರಾದ ದಕ್ಷ ಪುತ್ರಿಯರು ಯಜ್ಞ ಭೂಮಿಯ ಹತ್ತಿರ ಇತ್ತಿಂದ ಅತ್ತ ಅತ್ತಿಂದ ಇತ್ತ ಓಡಾಡುತ್ತಿದ್ದರು. ಇಂತಪ್ಪ ಸಮಯದಲ್ಲಿ ಹೇ ದೇವ ಅಗ್ನಿಯಿಂದ ದಕ್ಷ ಬ್ರಹ್ಮನು ಅಗ್ನಿಯಿಂದ ಯಜ್ಞ ಪುಟ ಮಾಡಿದ. ಯಜ್ಞ ಪುಟವಾಯಿತು. ಇಂತಿಪ್ಪ ಸಮಯದಲ್ಲಿ ಯಜ್ಞ ಭೂಮಿ ನಡೆಸುತ್ತಿರಬೇಕಾದರೆ ಹೇ ದೇವ ಕೈಲಾಸದಿಂದ ತ್ರಿಲೋಕ ಸಂಚಾರಿಯಾದ ನಾರದ ಮಹಾಋಷಿ ಬಂದ. ತ್ರಿಲೋಕ ಸಂಚಾರಿಯಾದ ನಾರದ ಮಹಾಋಷಿಗಳ ಬಂದು ದಕ್ಷ ಬ್ರಹ್ಮನು ಮಾಡುವಂತ ಯಜ್ಞ ಭೂಮಿಯನ್ನು 3 ಬಾರಿ ಸುತ್ತಿ ನೋಡಿದ. ಯಾವ ದೇವದಾನರು ಬಂದಿರುವರೆಂದು ತಿಳಿದ. ಆ ಯಜ್ಞ ಭೂಮಿಗೆಲ್ಲ ದೇವಾನ್ ದೇವತೆಗಳು ಒಂದುಗೂಡಿ ಬಂದಿರುವರು. ಆದರೆ ಯಜ್ಞಕ್ಕೆ ಕರ್ತನಾದಂತಹ ಪರಮಾತ್ಮನೇ ಕಾಣಲಿಲ್ಲ. ಮತ್ತೆ ಪರಶಿವನ ಹೆಂಡತಿಯಾದಂತ ದ್ರಾಕ್ಷಾಯಿಣಿಯೂ ಕಾಣಲಿಲ್ಲ. ತಕ್ಷಣವೇ ನಾರದ ಮಹರ್ಷಿಗಳು ಪುನಃ ಕೈಲಾಸಕ್ಕೆ ಓಡಿದ. ಕೈಲಾಸಕ್ಕೆ ಓಡಿ ಹೋಗುವಂತ ಸಮಯದಲ್ಲಿ ಇಂಥ ನಡುಮಾರ್ಗದಲ್ಲಿ ಜಗನ್ಮಾತೆಯಾದ ದ್ರಾಕ್ಷಾಯಿಣಿ ಹೇ ದೇವ ಲೋಕದಿಂದ ಕೈಲಾಸದತ್ತ ಬರುವಂತ ನಾರದ ಮಹರ್ಷಿಗಳನ್ನು ಕಂಡ. ಹೇ ಮುನೇಂದ್ರ, ಹೇ ಮುನಿವರ, ಏನು ಈ ಕೂಡಲೇ ಲೋಕದಿಂದ ಕೈಲಾಸದತ್ತ ಇಷ್ಟು ಸಂಭ್ರಮ ಸಡಗರದಿಂದ ಓಡಿ ಬರುತ್ತಿರುವಿಯಲ್ಲ, ಯಾವ ಸುದ್ದಿಯನ್ನು ನೀನು ಒತ್ತು ತಂದಿರುವಿಯೋ? ಭೂಲೋಕದಲ್ಲಿ ಏನು ನಡೆದಿರಬಹುದು? ಮಾತೆ, ಜಗನ್ಮಾತೆ, ನಿಮಗೆ ಗೊತ್ತಾಗದಿದೆಯೇ? ಭೂಲೋಕದಲ್ಲಿ ನಿಮ್ಮ ತಂದೆಯಾಗಿರುವಂತ ದಕ್ಷ ಬ್ರಹ್ಮನು ಕಡುತರವಾದ ಯಜ್ಞ ಭೂಮಿಯನ್ನು ಆರಂಭಿಸಿರುವಂತ ಆ ಯಜ್ಞ ಭೂಮಿಗೆ ಎಲ್ಲ ದೇವಾನ್ ದೇವತೆಗಳು ಒಂದುಗೂಡಿ ಬಂದಿರುವರು. ನಿಮ್ಮ ತಂಗಿಯರಾದ ದಕ್ಷ ಪುತ್ರಿಯರು ಒಂದು ಬಹು ಸಡಗರದಿಂದ ಓಡಾಡುತ್ತಿರುವರು. ಇಂತಿಪ್ಪ ಸಮಯದಲ್ಲಿ ನೀನು ನಿನ್ನ ಗಂಡನಾದಂತ ಪರಮಾತ್ಮನ ಸಭೆಯೊಳಗೆ ಕಾಣಲಿಲ್ಲ. ಇದೇ ಸುದ್ದಿ ನಿಮ್ಮ ಮುಂದೆ ಹೇಳಬೇಕೆಂದು ಭೂಲೋಕದಿಂದ ಕೈಲಾಸದತ್ತ ಬಂದಿರುವನಮ್ಮ ಎಂದು ಹೇಳಿದನು. ಹೇ ಮುನಿವರ, ಭೂಲೋಕದಲ್ಲಿ ಮಾಡುವಂತ ದಕ್ಷ ಬ್ರಹ್ಮನಿಗೆ ನಾನು ಹಿರಿಯ ಮಗಳು, ನಮ್ಮನ್ನು ಬಿಟ್ಟು ಅದು ಹೇಗೆ ಯಜ್ಞ ಭೂಮಿ ಮಾಡುತ್ತಿರುವನು, ಅದು ಹೇಗೆ ಯಜ್ಞ ಭೂಮಿ ನಡೆಸುತ್ತಿರುವನು, ನಾವು ನೋಡಬೇಕಲ್ಲ ಎಂದುಕೊಂಡು ತಕ್ಷಣವೇ ಪರಶಿವನ ಹತ್ತಿರ ಓಡಿ ಹೋದಳು. ಪರಶಿವನ ಹತ್ತಿರ ಹೋಗಿ ಪರಶಿವನು ತಮ್ಮ ಆಸೀನದಲ್ಲಿ ಕುಳಿತಿದ್ದ. ಕುಳಿತಂತ ಪರಮಾತ್ಮನನ್ನು ಕಂಡು ದ್ರಾಕ್ಷಾಯಿಣಿಯು ಪರಶಿವನಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ನೀಡಿದಳು. ಶಿರಸಾಷ್ಟಾಂಗ ನಮಸ್ಕಾರವನ್ನು ನೀಡಿದಾಗ ಜಗದೊಡೆಯನಾದ ಪರಮಾತ್ಮನು, ಹೇ ದ್ರಾಕ್ಷಾಯಿಣಿ, ಹೇ ದೇವಿ, ಏನು ನಿಮ್ಮ
ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡಂತೆ ನಮಗೆ ಕಾಣುತ್ತಿರುವುದು. ಏನು ದೇವಿ? ಏನಿಲ್ಲ ಪರಮಾತ್ಮ, ಭೂಲೋಕದಲ್ಲಿ ನಮ್ಮ ತಂದೆಯಾಗಿರುವಂತ ದಕ್ಷ ಬ್ರಹ್ಮನು ಕೊಡುತ್ತರವಾದ ಯಜ್ಞ ಭೂಮಿಯನ್ನು ಆರಂಭಿಸಿರುವನಂತೆ. ಅದಕ್ಕೆಲ್ಲ ದೇವಾನ್ ದೇವತೆಗಳು ಒಂದುಗೂಡಿ ಬಂದಿರುವರಂತೆ. ನಮ್ಮ ತಂಗಿಯರಾದ ದಕ್ಷ ಪುತ್ರಿಯರು ಬಂದು ಬಹು ಸಡಗರದಿಂದ ಓಡಾಡುತ್ತಿರುವರಂತೆ. ದೇವಿ, ಇದು ನಮಗೆ ಗೊತ್ತಿದೆ. ಏನು ಹೇಳನ್ನ? ಹೇ ಪರಮಾತ್ಮ, ನಾನು ಈ ಕೂಡಲೇ ಹೋಗಬೇಕು ನಮ್ಮ ತಂದೆಯ ಮಾಡುವಂತ ಯಜ್ಞ ಭೂಮಿಗೆ. ಹೇ ದೇವಿ, ಸರ್ವತಾ ನಿಮ್ಮ ತಂದೆಯು ಮಾಡುವಂತ ಯಜ್ಞ ಭೂಮಿಗೆ ಮಾತ್ರ ನೀನಾಗಲಿ ನಾನಾಗಲಿ ಹೋಗುವುದು ಯೋಗ್ಯವೇ ಅಲ್ಲ. ಏನಂದ ಪರಮಾತ್ಮ? ಹೌದು ದೇವಿ, ಸರ್ವತಾ ಭೂಲೋಕದಲ್ಲಿ ನಿಮ್ಮ ತಂದೆಯು ಮಾಡುವಂತ ಯಜ್ಞ ಭೂಮಿ ಸಾಮಾನ್ಯದಲ್ಲ. ಅದಕ್ಕೆ ನೀನು ಹೋದರೆ ಪುನಃ ಹಿಂತಿರುಗಿ ಕೈಲಾಸಕ್ಕೆ ಬರುವಂತಿಲ್ಲ. ಹೇ ಪರಮಾತ್ಮ, ನಾನು ನಮ್ಮ ತವರೂರಿನಲ್ಲಿ ಇಂಥ ಒಂದು ಶುಭ ಕಾರ್ಯ ನಡೆಯಬೇಕಾದರೆ ನಾನು ಆತನಿಗೆ ಹಿರಿಯ ಮಗಳು, ನಾನು ಹೋಗಲೇಬೇಕು. ನೀನು ಹೋಗಬೇಡ ಎಂದು ಹೇಳುವಿಯಲ್ಲೋ ದೇವಿ. ಗಂಡನ ಮಾತು ಮಾತ್ರ ನೀನು ಮಂಡಲಕ್ಕೆ ಹೋಗಬೇಡ. ಗಂಡನ ಮಾತು ಮೀರಿ ನೀನು ಮಂಡಲಕ್ಕೆ ಹೋಗಿದ್ದೆ ನಿಜವಾದರೆ ಪುನಃ ಕೈಲಾಸಕ್ಕೆ ಬರುವಂತಿಲ್ಲ. ಇದು ಕೊನೆಯದ ಮಾತು. ಇದು ಶಿವನಾಡಿದ ಕೊನೆಯ ಮಾತು. ಹೇ ಪರಮಾತ್ಮ, ನಾನು ಹೋಗಲೇಬೇಕೆಂದಳು ದೇವಿ. ಸರ್ವತಾ ನೀನು ಹೋಗಬೇಡ. ಹಾಗಂದ ಕೂಡಲೇ ಜಗನ್ಮಾತೆಯಾದ ದ್ರಾಕ್ಷಾಯಿಣಿಯು ಪರಮಾತ್ಮನನ್ನು ನಿಂದೆ ಮಾಡಿದಳು. ಅಂದರೆ ಬೈದಳು. ಕೆಲವೋ ತಿರಿದುಂಬುವ ಗೊರವ, ಕೆಲವೋ ಸ್ಮಶಾನವಾಸ, ಕಾಡಿನಲ್ಲಿ ಸುಟ್ಟಂತ ಎಣಗಳ ಬೂದಿ ಹಚ್ಚು ತಿರುಗುವ ನೀನೊಬ್ಬ ಬೂದಿ ಬಡಕ. ನಿನ್ನ ಮಾತು ಈಗ ನನಗೆ ಬೇಕಾಗಿಲ್ಲ. ನಾನು ನನ್ನ ತವರಿಗೆ ಹೋಗಲೇಬೇಕೆಂದಳು ದೇವಿ. ಸರ್ವತಾ ಹೆಣ್ಣು ಗಂಡನು ಹೋಗಬೇಡ ಎಂದರೆ ಹಠ ಮಾಡಿ ಹೋಗಬಾರದು. ಹಠ ಮಾಡಿ ಹೋಗಿದ್ದು ನಿಜವಾದರೆ ಪುನಃ ಹಿಂತಿರುಗಿ ಬರುವುದಿಲ್ಲ. ಇದು ಕೊನೆಯದ